ಎಲ್ಲರಿಗೂ ನಮಸ್ಕಾರ. ಕನ್ನಡ GK ಟೈಮ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಪೆನಲ್ಟಿ ಕಿಕ್ ಈ ಪದವನ್ನು ಯಾವ ಕ್ರೀಡೆಯಲ್ಲಿ ಉಪಯೋಗಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಬಾಸ್ಕೆಟ್ಬಾಲ್, ಬಿ ಫುಟ್ಬಾಲ್, ಸಿ ಹಾಕಿ, ಡಿ ಕ್ರಿಕೆಟ್. ಸರಿಯಾದ ಉತ್ತರ ಬಿ ಫುಟ್ಬಾಲ್. ಕ್ರಿಕೆಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ವಿಶ್ವಕಪ್ ಗೆದ್ದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆಸ್ಟ್ರೇಲಿಯಾ, ಬಿ ವೆಸ್ಟ್ ಇಂಡೀಸ್, ಸಿ ಇಂಗ್ಲೆಂಡ್, ಡಿ ಭಾರತ. ಸರಿಯಾದ ಉತ್ತರ ಎ ಆಸ್ಟ್ರೇಲಿಯಾ. ಧ್ಯಾನ್ ಚಂದ್ ಟ್ರೋಫಿ ಇದು ಯಾವ ಕ್ರೀಡೆಗೆ ಸಂಬಂಧಿಸಿದ ಟ್ರೋಫಿ? ನಿಮ್ಮ ಆಪ್ಷನ್ಸ್: ಎ ಕ್ರಿಕೆಟ್, ಬಿ ಗಾಲ್ಫ್, ಸಿ ಟೆನ್ನಿಸ್, ಡಿ ಹಾಕಿ. ಸರಿಯಾದ ಉತ್ತರ ಡಿ ಹಾಕಿ. ಪಂಕಜ್ ಅಡ್ವಾಣಿ ಯಾವ ಕ್ರೀಡೆಗೆ ಸಂಬಂಧಿಸಿದ ಕ್ರೀಡಾಪಟು? ನಿಮ್ಮ ಆಪ್ಷನ್ಸ್: ಎ ಹಾಕಿ, ಬಿ ಚೆಸ್, ಸಿ ಬಿಲಿಯರ್ಡ್ಸ್, ಡಿ ಟೇಬಲ್ ಟೆನ್ನಿಸ್. ಸರಿಯಾದ ಉತ್ತರ ಸಿ ಬಿಲಿಯರ್ಡ್ಸ್. ಒಲಿಂಪಿಕ್ ಆಟಗಳಲ್ಲಿ ಭಾಗವಹಿಸಲು ವಯೋಮಿತಿ ಎಷ್ಟು? ನಿಮ್ಮ ಆಪ್ಷನ್ಸ್: ಎ 40, ಬಿ 50, ಸಿ 35, ಡಿ ಯಾವುದೇ ವಯೋಮಿತಿ ಇಲ್ಲ. ಸರಿಯಾದ ಉತ್ತರ ಡಿ ವಯೋಮಿತಿ ಇಲ್ಲ. ಭಾರತದ ಯಾವ ಕ್ರಿಕೆಟ್ ಸ್ಟೇಡಿಯಂ ಅತಿ ಹೆಚ್ಚು ಕೂರುವ ಸಾಮರ್ಥ್ಯ ಹೊಂದಿದೆ? ನಿಮ್ಮ ಆಪ್ಷನ್ಸ್: ಎ ಈಡನ್ ಗಾರ್ಡನ್, ಬಿ ನೆಹರು ಕ್ರೀಡಾಂಗಣ, ಸಿ ಫಿರೋಜ್ ಶಾ ಕೋಟ್ಲಾ, ಡಿ ವಾಂಖೆಡೆ ಸ್ಟೇಡಿಯಂ. ಸರಿಯಾದ ಉತ್ತರ ಎ ಈಡನ್ ಗಾರ್ಡನ್. ಒಲಿಂಪಿಕ್ ಸಂಕೇತದಲ್ಲಿ ಎಷ್ಟು ಬಣ್ಣಗಳಿವೆ? ನಿಮ್ಮ ಆಪ್ಷನ್ಸ್: ಎ 5, ಬಿ 6, ಸಿ 7, ಡಿ 8. ಸರಿಯಾದ ಉತ್ತರ ಎ 5. ಕ್ರಿಕೆಟ್ನಲ್ಲಿ ಮೊದಲ ವಿಶ್ವಕಪ್ ಗೆದ್ದ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ವೆಸ್ಟ್ ಇಂಡೀಸ್, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ಇಂಗ್ಲೆಂಡ್. ಸರಿಯಾದ ಉತ್ತರ ಎ ವೆಸ್ಟ್ ಇಂಡೀಸ್. ಚದುರಂಗ ಯಾವ ದೇಶದಲ್ಲಿ ಹುಟ್ಟಿತ್ತು? ನಿಮ್ಮ ಆಪ್ಷನ್ಸ್: ಎ ಅಮೇರಿಕಾ, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ಬಾಂಗ್ಲಾದೇಶ. ಸರಿಯಾದ ಉತ್ತರ ಬಿ ಭಾರತ. ಚೆಸ್ ಬೋರ್ಡ್ನಲ್ಲಿ ಎಷ್ಟು ಚೌಕಗಳಿರುತ್ತವೆ? ನಿಮ್ಮ ಆಪ್ಷನ್ಸ್: ಎ 64, ಬಿ 44, ಸಿ 24, ಡಿ 54. ಸರಿಯಾದ ಉತ್ತರ ಎ 64. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.